ಬಳಸಲಾರಂಭಿಸಿದವು. ಹೀಗೆ ಸತ್ತ ಪ್ರಾಣಿಗಳನ್ನು ಅರಸಲು ನೆಲದ ಮೇಲೆ ಹೆಚ್ಚು ಹೆಚ್ಚು ದೂರ ಕ್ರಮೇಣ ಕ್ರಮಿಸಬೇಕಾಗಿತ್ತು. ಈ ಚಟುವಟಿಕೆಗಳು ನೇರ ಅಂಗವಿನ್ಯಾಸ ಮತ್ತು ದುಗಾಡು ಸಾಧನೆಯನ್ನು ಅಭಿವೃದ್ಧಿಪಡಿಸಿತು. ಬದುಕಿನಲ್ಲಿ ಇದು ಅವಶ್ಯಕವಾಯಿತು. ಹೋಮಿನಿಡ್ಗಳು ಅಂದರೆ ಅರ್ಕಾಯಿಕ್ ಮಾನವ ಪ್ರಜಾತಿ. ಅವು ಆಹಾರ ಸಂಗ್ರಹಣೆ
ಎ. ಹೋಮಿನಾಯ್ಡ್ಗಳು. ಜೀವಿಗೆ ಹೆಸರು. ಈ ಜೀವಿಯು ಮರದ ಮೇಲೆ ಜೀವಿಸುತ್ತವೆ. ಇವು ಮರದ ಮೇಲೆ ಜೀವಿಸುತ್ತಾ ಮರದ ಮೇಲಿರುವ ಬೀಜಗಳು, ಕಾಯಿಗಳು ಹಾಗೂ ಹಣ್ಣುಗಳನ್ನು ತಿಂದು ಜೀವಿಸುತ್ತಿದ್ದವು. ಹಾಗೆಯೇ ಪರವಶಗಳಿಂದ ಆಶ್ರಯ ತಾಣವನ್ನು ಹೊಂದಿಕೊಂಡಿದ್ದವು. ಎರಡನೇದು ಹೋಮಿನಿಡ್ಗಳು. ಜೀವಿಗಳು ಮರದ ಮೇಲೆ ಜೀವಿಸುವಂತಿರಲಿಲ್ಲ. ಭೂಮಿಗೆ ಹೊಂದಿಕೊಳ್ಳಲು ಆರಂಭಿಸಿದವು. ಏಕೆಂದರೆ ವಾತಾವರಣದಲ್ಲಿ ವಾಯುಗುಣವು ಶೀತಯುತವಾಗಿರುವುದರಿಂದ ಜೀವಿಗಳಿಗೆ ಆಹಾರ ತೊಂದರೆ ಇತ್ತು. ಅವುಗಳು ಭೂಮಿಯ ಮೇಲೆ ಆರಂಭಿಸಲು ತೊಡಗಿದವು. ಹಾಗೆಯೇ ಆಹಾರಕ್ಕೆ ತೊಂದರೆಯಾದಾಗ ಬಯಲು ಮತ್ತು ಮರುಭೂಮಿ ಪ್ರದೇಶಗಳು ಉಂಟಾಗಿದ್ದವು. ಜೀವಿಗಳು ವಾತಾವರಣದಲ್ಲಿ ವಾಸಿಸಲು ತುಂಬಾ ಕಷ್ಟವಾಗಿತ್ತು. ಆದುದರಿಂದ ಭೂಮಿಯ ಮೇಲೆ ವಾಸಿಸಲು ಪ್ರಾರಂಭಿಸುತ್ತವೆ. ಅವುಗಳಿಗೆ ಪರಪಕ್ಷಗಳಿಂದ ರಕ್ಷಣೆ ನೀಡಲು ಬಯಲುಸೀಮೆ, ಹುಲ್ಲುಗಾವಲು ಮತ್ತು ಮರುಭೂಮಿ ಪ್ರದೇಶಗಳಲ್ಲಿ ಜೀವಿಗಳು ಹೊಂದಿಕೊಳ್ಳಲು ಗುಹೆಗಳಲ್ಲಿ ಮತ್ತು ಬಂಡೆಗಳ ವಿಸ್ತಾರದಲ್ಲಿ ಜೀವಿಸುತ್ತಿದ್ದವು. ಹಾಗೆ ನೀರಿನ ಮಾನವ ಗುಹೆಗಳ ಆಶ್ರಯ ಎಸೆಯುವ ಮೊದಲು ಮಾನವ ಪ್ರಜಾತಿ. ಆಹಾರ ಕೊರತೆಯಿಂದ ಪ್ರಾಣಿಗಳು ಇಲ್ಲದೆ ಪರಪಕ್ಷಗಳಿಂದ ಹೀಗೆ ಸತ್ತ ಪ್ರಾಣಿಗಳು ಆಹಾರಕ್ಕಾಗಿ ನೆಲದ ಮೇಲೆ ಹೆಚ್ಚು ದೂರ ಆಕ್ರಮಿಸುವುದು. ಈ ಚಟುವಟಿಕೆಗಳ ನೇರ ಅಂಗವಿನ್ಯಾಸ ಮತ್ತು ದ್ವಿಪಾದ ಚಲನೆಯನ್ನು ಅಭಿವೃದ್ಧಿ. ಹೋಮಿನಿಡ್ಗಳು ಅಂದರೆ ಆರ್ಕಾಯಿಕ್ ಮಾನವ ಪ್ರಜಾತಿ. ಆಹಾರ ಸಂಗ್ರಹಣೆ ಮತ್ತು ಸತ್ತ ಪ್ರಾಣಿಗಳ ಸಂಗ್ರಹಣೆ ಜೊತೆಗೆ ಯೋಜಿತವಾದ ಬೇಟೆ ಮತ್ತು ಮೀನು ಹಿಡಿಯುವುದು ಆರಂಭಿಸಿದವು. ಯೋಜಿತ ಬೇಟೆ ಹಾಗೂ ಆಯುಧಗಳ ಮಾನವ ಕ್ರಿಯೆಯ ಮಿದುಳಿನ ಗಾತ್ರ ಹೆಚ್ಚಿಸುವಂತೆ ಕಾರಣವಾಯಿತು. ಅವುಗಳ ಆಶ್ರಯಕ್ಕಾಗಿ ಯಾವುದೇ ಗುಹೆಗಳು ಇಲ್ಲದೆ ವಿಸ್ತಾರವಾಗಿ ಬಂಡೆಗಳ ಅಡಿಯಲ್ಲಿ ಜೀವಿಸುತ್ತಿದ್ದವು. ದೊರೆಯದೆ ಹೋದಾಗ ದೊಡ್ಡ ಪ್ರಾಣಿಗಳ ಅಸ್ಥಿಪಂಜರ ಕಟ್ಟೆಗೆ ಕಲ್ಲು, ಹುಲ್ಲುಗಳಿಂದ ಉಪಯೋಗಿಸಿ ಆಶ್ರಯ ತಾಣಗಳನ್ನು ಬಯಲಿನಲ್ಲಿ ನಿರ್ಮಿಸಿದವು. ಗುಹೆಗಳಲ್ಲಿ ಮುಂದುವರೆಯಲು ಬಯಲು ಕಟ್ಟೆಗಳನ್ನು ನಿರ್ಮಿಸುವ ಹಂತಕ್ಕೆ ಬಂದು ತಲುಪಿದವು. ದ್ವಿಪಾದ ಚಲನೆ. ಹೋಮಿನಿಡ್ಗಳು ನಾಲ್ಕು ಕಾಲುಗಳಿಂದ ಉಪಯೋಗಿಸಿ ಚಲಿಸುತ್ತಿದ್ದವು. ಜೀವಿಗಳು ಮುಂಗಾಲುಗಳನ್ನು ಸಡಿಲವಾಗಿ ಹಾಗೂ ಬಾಗಿಸಲು ಕೊಡುತ್ತವೆ. ಹೋಮಿನಿಡ್ಗಳು ಕ್ರಮೇಣ ನೇರ ಅಂಗರಚನೆಯನ್ನು ಹೊಂದಿದವು. ಹೋಮಿನಿಡ್ಗಳು ದ್ವಿಪಾದ ಚಲನೆ ಎಂದರೆ ಕಾಲುಗಳ ನಡೆಯುವುದು ಅಥವಾ ಓಡುವುದು. ಅನುಕೂಲಕರವಾಗಿ ಅಸ್ಥಿಪಂಜರ ವಿನ್ಯಾಸ ಹಾಗೂ ಸ್ನಾಯುಗಳು ಸಹ ಮಾಡಿಕೊಂಡಿದ್ದವು. ಮುಂಗಾಲುಗಳನ್ನು ನಿಧಾನವಾಗಿ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿದ ಅಭಿವೃದ್ಧಿಯನ್ನು ಹೊಂದಿದವು. ದ್ವಿಪಾದ ಚಲನೆಯಿಂದ ದೂರವನ್ನು ಕ್ರಮಿಸುತ್ತದೆ.
ದೈಹಿಕವಾಗಿ ಪ್ರಬಲ ಪ್ರಾಣಿಗಳನ್ನು ಎದುರಿಸಿ ಬದುಕುಳಿಯಬೇಕಾಗಿತ್ತು. ಹೋಮೋ ಹಬಲಿಸ್ ಪ್ರಜಾತಿಯ ಮಿದುಳಿನ ಗಾತ್ರವು 600 ಘನ ಸೆಂಟಿಮೀಟರ್ಗಳಾಗಿತ್ತು. ಸಿಸಿ ಚಿಂಪಾಂಜಿಗಳ ಮಿದುಳಿನ ಗಾತ್ರಕ್ಕಿಂತ ಇದು ಸ್ವಲ್ಪ ಮಾತ್ರವೇ ಹೆಚ್ಚಾಗಿತ್ತು. ಹೋಮೋ ಎರೆಕ್ಟಸ್ ಪ್ರಜಾತಿಯ ಮಿದುಳಿನ ಗಾತ್ರವು 800-1300 ಸಿಸಿ. ನಿಯಾಂಡರ್ ಮಾನವನ ಮಿದುಳಿನ ಗಾತ್ರ 1500-1900 ಸಿಸಿ ಹಾಗೂ ಇಂದಿನ ಹೋಮೋ ಸೆಪಿಯನ್ಸ್ ಜಾನ ಮಾನವನ ಮಿದುಳಿನ ಗಾತ್ರ ಸುಮಾರು 1400 ಸಿಸಿ. ಇದು ಚಿಂಪಾಂಜಿ ಅಥವಾ ಗೋರಿಲ್ಲ ಮಿದುಳಿನ 20 ಗಾತ್ರಕ್ಕಿಂತ ಹೆಚ್ಚು. ಮಿದುಳಿನ ಗಾತ್ರದ ವೃದ್ಧಿಯಿಂದಾಗಿ ದೃಷ್ಟಿ ಸುಧಾರಣೆ ಹಾಗೂ ಅಂಗವಿನ್ಯಾಸ ದೀಪದ ಚಲನೆ, ಆಯುಧಗಳು, ಉಪಕರಣಗಳು, ಬೆಂಕಿಯ ಉಪಯೋಗ, ಬೇಟೆ, ಆಹಾರ ಸಂಗ್ರಹಣೆ, ಭಾಷೆ ಮುಂತಾದವು ಸಾಧ್ಯವಾಯಿತು. ಈ ಚಟುವಟಿಕೆಯ ಮೆದುಳಿನ ಗಾತ್ರದ ವೃದ್ಧಿಗೆ ಸಹಾಯ ಮಾಡಿದವು. 1. ಆಹಾರ ಹಾಗೂ ಆಶ್ರಯ ತಾಣ. ಹೋಮಿನಾಯ್ಡ್ಗಳು ಮರಗಳ ಮೇಲೆ ಜೀವಿಸುತ್ತಿದ್ದವು. ಗಿಡಮರಗಳ ಇವುಗಳಿಗೆ ಪರಪಕ್ಷಗಳಿಂದ ರಕ್ಷಣೆ ನೀಡುವ ಆಶ್ರಯ ತಾಣಗಳಾಗಿದ್ದವು. ಹೋಮೋನಾಯ್ಡ್ಗಳಿಗೆ ಬೀಜಗಳು, ಹಣ್ಣುಗಳು, ಗೆಡ್ಡೆಗಳು ಮುಂತಾದ ಆಹಾರವನ್ನು ಸಂಗ್ರಹಿಸುತ್ತಿದ್ದವು. ಇವು ಮಾಂಸಾಹಾರಿಗಳಾಗಿರಲಿಲ್ಲ. ಹೋಮಿನಿಡ್ಗಳು ಭೂಮಿಗೆ ನೆಲ ಹೊಂದಿಕೊಳ್ಳಲು ಪ್ರಾರಂಭಿಸಿದವು. ವಾಯುಗುಣ, ಶೀತಯುಗ, ಹಿಮಯುಗ ಬದಲಾವಣೆಯ ಅರಣ್ಯಗಳನ್ನು ಹೆಚ್ಚಿಸಿ ಬಯಲು, ಹುಲ್ಲುಗಾವಲು ಮತ್ತು ಮರುಭೂಮಿ ಪ್ರದೇಶಗಳನ್ನು ಹೆಚ್ಚಿಸಿತು. ಇದರಿಂದ ಆಹಾರ ಸಂಗ್ರಹಿಸಲು ಮರಗಿಡಗಳನ್ನು ಬಿಟ್ಟು ನೆಲದ ಮೇಲೆ ಹೊರಗುವುದು ಅನಿವಾರ್ಯವಾಯಿತು. ಮೊದಲು ಅತಿ ಕಡಿಮೆ ಅವಧಿ ನೆಲದ ಮೇಲೆ ಕಳೆಯುತ್ತಿದ್ದ ಹೋಮಿನಿಡ್ಗಳು ಕ್ರಮೇಣ ದೀರ್ಘಾವಧಿಗೆ ಹೊಂದಿಕೊಳ್ಳ ಪ್ರಾರಂಭಿಸಿದವು. ಹೀಗೆ ನೆಲದ ಜೀವನಕ್ಕೆ ಹೊಂದಿಕೊಂಡು ಹೋಮಿನಿಡ್ಗಳು ಗುಹೆಗಳ ಮತ್ತು ವಿಸ್ತರಿಸಿದ ಬಂಡೆಗಳನ್ನು ಆಶ್ರಯ ತಾಣಗಳನ್ನಾಗಿ ಮಾಡಿಕೊಂಡವು. ಈ ತಾಣಗಳು ಅವುಗಳಿಗೆ ತಕ್ಕಮಟ್ಟಿಗೆ ಸೂರ್ಯ, ಮಳೆ, ಗಾಳಿ ಹಾಗೂ ಪರಪಕ್ಷಗಳಿಂದ ರಕ್ಷಣೆ ನೀಡಿದವು. ನಿಯಾಂಡರ್ ಮಾನವ ಗುಹೆಗಳನ್ನು ಆಶ್ರಯಿಸಿದ ಮೊದಲ ಮಾನವ ಪ್ರಜಾತಿ. ಆಹಾರದ ಕೊರತೆಯ ಆಹಾರ ಸಂಗ್ರಹಣೆಯ ಜೊತೆಗೆ ಸ್ವಾಭಾವಿಕವಾಗಿ ಸತ್ತ ಪ್ರಾಣಿಗಳನ್ನು ಇಲ್ಲವೇ ಪರಪಕ್ಷಗಳನ್ನು ಕೊಂದು ತಿಂದು ಉಳಿಸಿದ ಆಹಾರವನ್ನು ಬಳಸ ಪ್ರಾರಂಭಿಸಿದವು. ಹೀಗೆ ಸತ್ತ ಪ್ರಾಣಿಗಳು ಆರಸಲು ನೆಲದ ಮೇಲೆ ಹೆಚ್ಚು ದೂರ ಕ್ರಮಿಸಬೇಕಾತೊಡಗಿತು. ಈ ಚಟುವಟಿಕೆಗಳು ನೇರ ಅಂಗವಿನ್ಯಾಸ ಮತ್ತು ದೀಪದ ಚಲನೆಯ ಅಭಿವೃದ್ಧಿಪಡಿಸಿತು. ಬದುಕುಳಿಯಲು ಇದು ಅವಶ್ಯಕವಾಗಿತ್ತು. ಹೋಮಿನಿಡ್ಗಳು ಎಂದರೆ ಆಶ್ರಯ ಮಾನವ ಪ್ರಜಾತಿ. ಅವು ಆಹಾರ ಸಂಗ್ರಹಣೆ ಮತ್ತು ಸತ್ತ ಪ್ರಾಣಿಗಳು ಸಂತಾನದ ಜೊತೆಗೆ ಯೋಜಿತವಾದ ಬೇಟೆ ಮತ್ತು ಮೀನು ಹಿಡಿಯುವುದನ್ನು ಆರಂಭಿಸಿದವು. ಯೋಜಿತ ಬೇಟೆ ಹಾಗೂ ದೊಡ್ಡ ಪ್ರಾಣಿಗಳನ್ನು ಭಜಿಸಿರುವ ಅತ್ಯಂತ ಪ್ರಾಚೀನ ಕುರುಹುಗಳು 2 ಸ್ಥಳಗಳಲ್ಲಿ ಕಂಡುಬಂದಿದೆ. 1. ಇಂಗ್ಲೆಂಡ್ನ ಬಾಕ್ಗ್ರೌವ್ 5 ಲಕ್ಷದ ಮತ್ತು 2. ಜರ್ಮನಿಯ ಫ್ರಾನ್ಸಿಸ್ ಶಾನಿಜೆನ್ 4 ಲಕ್ಷ ವರ್ಷಗಳ ಹಿಂದೆ ಯೋಜಿತವಾದ ಬೇಟೆಗೆ ಆಯುಧಗಳನ್ನು ಅಭಿವೃದ್ಧಿಪಡಿಸುವ ಹಾಗೂ ಸಹವರ್ತಿಗಳ ಸಹಯೋಗದ ಅವಶ್ಯಕತೆ. ಇದು ಏಕೆಂದರೆ ಬೇಟೆಯಾಡಬೇಕಿದ್ದ ಪ್ರಾಣಿಗಳು ಬೇಟೆಯಾಡುವವರಿಗಿಂತ ದೊಡ್ಡ, ವೇಗ ಹಾಗೂ ಬಲಿಷ್ಠವಾಗಿದ್ದವು. ಯೋಜಿತ ಬೇಟೆ ಹಾಗೂ ಆಯುಧಗಳನ್ನು ಮಾಡುವ ಕ್ರಿಯೆಯು ಮಿದುಳಿನ ಗಾತ್ರ ಹೆಚ್ಚಳಿಕೆಗೆ ಕಾರಣವಾಯಿತು. ಇಂತೆಯೇ ಮಿದುಳಿನ ಗಾತ್ರದ ಹೆಚ್ಚಳವು ಸುಧಾರಿತ ಯೋಜನೆ ಹಾಗೂ ಆಯುಧ ನಿರ್ಮಿಸಲು ಕಾರಣವಾಯಿತು. ಹೆಚ್ಚಿನ ಆಹಾರ ದೊರೆಯುತ್ತಿದ್ದ ನದಿ ಹಾಗೂ ಕೆರೆಕೊಳ್ಳಗಳಂತಹ ಸ್ಥಳಗಳಿಗೆ ಮೇಲಿಂದ ಮೇಲೆ ಭೇಟಿ ನೀಡಲು ಆರಂಭಿಸಿದ ಆಕ್ರೈ ಮಾನವರು ಅವುಗಳ
ಕಟ್ಟಿಗೆ, ಕಲ್ಲು, ಹುಲ್ಲು ಮುಂತಾದವು ಉಪಯೋಗಿಸಿ ಆಶ್ರಯ ತಾಣಗಳನ್ನು ಬಯಲಲ್ಲಿ ನಿರ್ಮಿಸಲು ಆರಂಭಿಸಿದರು. ಹೀಗೆ ಮಾನವ ಪ್ರಜಾತಿಯ ಪಯಣವು ಮರಗಳ ಮೇಲೆ ಆರಂಭವಾಗಿ ಗುಹೆಗಳಲ್ಲಿ ಮುಂದುವರೆದು ಬಯಲುಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಹಂತಕ್ಕೆ ಒಂದು ತಲುಪಿತು. ಐರ್ಲೆಂಡಿನ ಕೊಲ್ನಾಪೋರ್ಟ್ ತಾಳ್ಮೆನಲ್ಲಿ ದೊರೆತಿರುವ ಹೋಮಿನನ ಆಶ್ರಯ ತಾಣ.